ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲಿಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಯು ಸಿ ನಲ್ಲಿ 3 ಡಾಟೆಡ್ ಪ್ರಾಬ್ಲಮ್ ಸಾಲ್ವ್ ಅಂತೇಳಿ ಹಾಕಿದ್ದೆ. ಬಟ್ ಅದು ಒಬ್ಬೊಬ್ಬರಿಗೆ ಓಪನ್ ಆಗಿದೆ, ಒಬ್ಬೊಬ್ಬರಿಗೆ ಓಪನ್ ಆಗಿಲ್ಲ. ಸೊ ಒಬ್ಬೊಬ್ರದ್ದು ಓಲ್ಡ್ ವರ್ಷನ್ ಯಾವುದಿರುತ್ತೆ ಅದೇ ವೆಬ್ಸೈಟನ್ನು ತೊಗೊಂಡಿದೆ, ಅವರಿಗೆ ಓಪನ್ ಆಗಿದೆ. ಬಟ್ ಒಬ್ಬೊಬ್ರದ್ದು ನ್ಯೂ ವರ್ಷನ್ ಅಂದರೆ ಅಪ್ಡೇಟೆಡ್ ಆಗಿರೋದ್ರಿಂದ ಅವರಿಗೆ ಓಪನ್ ಆಗಿಲ್ಲ. ಮೊದಲಿಗೆ 3 ಡಾಟೆಡ್ ಲೈನ್ ಬರ್ತಿತ್ತು, ಬಟ್ ಈಗ ಬರ್ತಿಲ್ಲ. ಬರಬೇಕಾದ್ರೆ ಏನು ಮಾಡಬೇಕಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಲು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಗೈಸ್, ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿರಿ. ಸೊ ಮೊದಲನೇದಾಗಿ ಕ್ರೋಮ್ನಲ್ಲಿ ನೀವೇನಾದರೂ ಮೊಬೈಲ್ನಲ್ಲಿ ಓಪನ್ ಮಾಡಬೇಕಾದ್ರೆ, ಸೊ ಈಗ ಮೊಬೈಲ್ನಲ್ಲಿ ಅದು ಅಷ್ಟು ಡೀಟೇಲ್ಸ್ 3 ಡಾಟೆಡ್ ಲೈನ್ ತೋರಿಸಲ್ಲ. ಸೊ ನಾವು ಯಾವ ರೀತಿಯಾಗಿ ಅಂದರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಓಪನ್ ಮಾಡಿದರೆ ಸೊ ಡೈರೆಕ್ಟಾಗಿ ನಿಮಗೆ ಆಪ್ಷನ್ಗಳನ್ನೇ ಕೊಟ್ಟಿದ್ದಾರೆ. ಬಟ್ ಆದರೆ ಇನ್ನೂ ಮೊಬೈಲ್ ವರ್ಷನ್ನಲ್ಲಿ ಅದು ಅಪ್ಡೇಟ್ ಆಗಿಲ್ಲ. ಸೊ 3 ಡಾಟೆಡ್ ಲೈನ್ ಬರ್ತಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಸಿಸ್ಟಮ್ನಲ್ಲಿ ಏನಾದರೂ ಇದನ್ನ ಓಪನ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಅಲ್ಲಿ ಸ್ಟೂಡೆಂಟ್ ಪ್ರೊಫೈಲು, ಅಕಾಡೆಮಿಕ್ಸು, ಎಕ್ಸಾಮ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಮೊಬೈಲ್ನಲ್ಲೂ ಕೂಡ ಹೇಗೆ ರೀತಿಯಾದ ವಿಂಡೋನ ಹೇಗೆ ಪಡೆಯೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಮೊದಲನೇದಾಗಿ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ನಿಮ್ಮ ಒಂದು ಪ್ಲೇಸ್ಟೋರ್ನಲ್ಲಿ ಡೆಸ್ಕ್ಟಾಪ್ ವೆಬ್ ಬ್ರೌಸರ್ ಅಂತೇಳಿ ಸರ್ಚ್ ಮಾಡ್ಕೋಬೇಕು. ಸರ್ಚ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿದ ತಕ್ಷಣ ಸೊ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಬೇಕು. ಸೊ ಓಪನ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು UUCMS ಅಂತೇಳಿ ಸರ್ಚ್ ಮಾಡ್ಕೋಬೇಕು. UUCMS ಅಂತೇಳಿ ಸರ್ಚನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಗೂಗಲ್ನಲ್ಲಿ ಯಾವ ರೀತಿಯಾಗಿ ವಿಂಡೋ ಓಪನ್ ಆಗಿತ್ತಲ್ಲ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಓಪನ್ ಆಗುತ್ತೆ. ಸೊ ಇದು ಸೆಕ್ಯೂರ್ಡ್ ಆ್ಯಪ್ ಇದೆ, ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಸೊ ಇದು ಏನಾಗಿ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ ನಮ್ಮ ಒಂದು ಮೊಬೈಲ್ ಲ್ಯಾಪ್ಟಾಪ್ನಂತೆ ವರ್ಕ್ ಆಗುತ್ತೆ. ಸೊ ನಮ್ಮ ಮೊಬೈಲ್ನಲ್ಲಿಯೂ ಕೂಡ ಯಾವ ರೀತಿಯಾಗಿ ಲ್ಯಾಪ್ಟಾಪ್ನಲ್ಲಿ ಎಲ್ಲ ರೀತಿಯಾಗಿ ಡೀಟೇಲ್ಸ್ ಆಗಿ ತೋರಿಸುತ್ತಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ತೋರಿಸುತ್ತೆ. ಸೊ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ, ಸಮಗ್ರ ವಿಶ್ವವಿದ್ಯಾಲಯ ಕಾಲೇಜು ನಿರ್ವಹಣಾ ವ್ಯವಸ್ಥೆ UUCMS. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಯಾರಾದರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ಫೋನ್ಪೇನ ಸ್ಟಾರ್ಟ್ ಮಾಡ್ಕೊಳ್ಳೋರಿದ್ರೆ ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ, ನೋಡಿ ಅಪ್ಲೈ ಮಾಡ್ಕೋಬೋದು. ಆಧಾರ್ ಕಾರ್ಡ್ ಮುಖಾಂತರ ಫೋನ್ಪೇನ ಮಾಡ್ಕೋಬೋದು. ಸೊ ನಿಮ್ಮದು ಎಷ್ಟೇ ಏಜ್ ಆಗಿರ್ಬೋದು, ನಿಮ್ಮ ಒಂದು ಏಜ್ ಎಷ್ಟೇ ಆಗಿದ್ರೂ ಕೂಡ ನಡೆಯುತ್ತೆ. ಸೊ 1ರಿಂದ 100ವರೆಗೂ ಕೂಡ. ಸೊ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದ್ದರೆ ಸಾಕು, ಎಲ್ಲರದ್ದು ಕೂಡ ನೀವು ಫೋನ್ಪೇನ ಮಾಡ್ಕೋಬೋದು. ಸೊ ಇದು ಓಪನ್ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ಲಾಗಿನ್ ಆಪ್ಷನ್ ಇದೆ ನೋಡಿ, ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯೂಸರ್ ನೇಮು, ಪಾಸ್ವರ್ಡು ಆ್ಯಂಡ್ ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಂಡು ಲಾಗಿನ್ ಅಂತ ಕೊಡಬೇಕು. ಸೊ ಲಾಗಿನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಶೇರ್ ಯುವರ್ ಇನ್ಫೋ ವಿತ್ ಡೆಸ್ಕ್ಟಾಪ್ ವೆಬ್ ಬ್ರೌಸರ್ ಅನ್ನೋ ಆಪ್ಷನ್ ಬರುತ್ತೆ. ರೈಟ್ ಮೇಲೆ ಟಿಕ್ ಮಾಡ್ಕೊಂಡು ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಕನ್ಫರ್ಮ್ ಅಂತ ಕೊಡಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಯಾವ ರೀತಿಯಾಗಿ ಲ್ಯಾಪ್ಟಾಪ್ನಲ್ಲಿ ನಮ್ಮ ಒಂದು ಪ್ರೊಫೈಲ್ ಆಗಿರ್ಬೋದು ಅಥವಾ ನಮ್ಮ ಒಂದು ಡೀಟೇಲ್ಸ್ ಯಾವ ರೀತಿಯಾಗಿ ಓಪನ್ ಆಗ್ತಿತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿಯೂ ಕೂಡ ಓಪನ್ ಆಗಿದೆ ನೋಡಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು. ಸೊ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಯಾವ್ಯಾವ ಆಪ್ಷನ್ ಬರ್ತಿದ್ವಲ್ಲ ಇಲ್ಲಿ ಎಲ್ಲ ಶೋ ಆಗ್ತಿದೆ ನೋಡಿ. ಅಕಾಡೆಮಿಕ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು, ಹೆಲ್ಪ್ ಡೆಸ್ಕ್ ಆಗಿರ್ಬೋದು. ಸೊ ಈ ಸ್ಟೂಡೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ಸೊ ಓಪನ್ ಆಗುತ್ತೆ ಇಲ್ಲ ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಬ್ಬೊಬ್ರದ್ದು ಡೈರೆಕ್ಟಾಗಿ ಸ್ಟೂಡೆಂಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಸೈಡಲ್ಲಿ ಇಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಅನ್ನೋ ಆಪ್ಷನ್ ಬರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೈಡಲ್ಲಿ ಬರುತ್ತೆ ಈ ರೀತಿಯಾಗಿ ಸ್ಟೂಡೆಂಟ್ ಪ್ರೊಫೈಲ್ ಅಂತೇಳಿ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲೇ ಕ್ಲಿಕ್ ಮಾಡ್ಕೊಂಡ್ರೆ ಬರಲ್ಲ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡಿಕೊಂಡು ಸೈಡಲ್ಲಿ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಅಕಾಡೆಮಿಕ್ಸ್ನಲ್ಲೂ ಕೂಡ ಕೋರ್ಸ್ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸೈಡಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಥವಾ ನಿಮ್ದು ಏನಾದರೂ ಬರಲಿಲ್ಲಪ್ಪ ಅಂದ್ರೆ ಒಂದಿಷ್ಟು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿಕೊಂಡು ಸೊ ಇಲ್ಲಿ ಓಪನ್ ಅಂತ ಯಾವುದಕ್ಕೂ ಕೊಡಬೇಡಿ. ಇಲ್ಲಿ ಸೈಡಲ್ಲೇ ಮತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ಟೂಡೆಂಟ್ ಪ್ರೊಫೈಲ್ ಅನ್ನೋ ಆಪ್ಷನ್ ಓಪನ್ ಆಗಿರುತ್ತೆ ಇಲ್ಲಿ. ಸೊ ಸೈಡಲ್ಲಿ ಬಂದಿರುತ್ತೆ. ಸೊ ಆನಂತರ ನೀವು ಅಕಾಡೆಮಿಕ್ಸ್ನಲ್ಲಿ ಹೋದರೂ ಕೂಡ ಇಲ್ಲಿ ಡೈರೆಕ್ಟಾಗಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಕೋರ್ಸ್ ರಿಜಿಸ್ಟ್ರೇಷನ್ ಕೂಡ ಬರುತ್ತೆ. ಸೊ ಇದ್ರ ಮೇಲೆ ಕೂಡ
ಕ್ಲಿಕ್ ಮಾಡಿ ನೋಡೋಣ. ಸೊ ಓಪನ್ ಆಗುತ್ತಾ ಇಲ್ವಾ ಅಂತೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಸೊ ಎಲ್ಲ ರೀತಿಯಾಗಿ ನೀವು ನೋಡ್ಕೋಬೋದು ಇಲ್ಲಿ. ಸೊ ಈ ರೀತಿಯಾಗಿ ಓಪನ್ ಆಗ್ತಿದೆ. ಸೊ ಯಾವಾಗ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ಕ್ರೋಮ್ನಲ್ಲಿಯೂ ಕೂಡ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆದರೆ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಕೊನೆಯದಾಗಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.